ಸರಿ, ಅಮೃತೇಶ್ ಅವರೇ, RSS ಅನ್ನ ಅದರ ಚಟುವಟಿಕೆಯನ್ನ ನಿರ್ಬಂಧ ಮಾಡಬೇಕು ಅಂತಲೋ ಅಥವಾ ನಿಷೇಧ ಮಾಡಬೇಕು ಅಂತಲೋ ಇಂಥದ್ದೊಂದು ಪರಿಕಲ್ಪನೆ ಈ ದಿನಮಾನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅಂತ ಒಬ್ಬ ಜವಾಬ್ದಾರಿ ಸಚಿವರಿಗೆ ಬರುವ ಅವಶ್ಯಕತೆ ಇತ್ತ ಅನ್ನೋದೇ ಮೂಲಭೂತ ಪ್ರಶ್ನೆ. 100% ಇರಲಿಲ್ಲ. ಅನಂತ್ ನಾಯ್ಕ ಅವರು ಒಂದು ಅನಂತ್ ನಾಯ್ಕ ಅವರು ಹೇಳಿ. ಅನಂತ್ ನಾಯ್ಕರೇ ಹೇಳ್ಬಿಡಿ ನೀವೇ. ನಿಮ್ಮ ಪ್ರಶ್ನೆ ಬಹುಶಃ ಈ ಹೇಳಿಕೆ ಇದೆಯಲ್ಲ, ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಮುಖಾಂತರ RSSನ ಒಟ್ಟು ಸಿದ್ಧಾಂತದ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋದಿಲ್ಲ, ಅದು ಬಹಳ ಸ್ವಾಗತಾರ್ಹವಾದಂತ ಬೆಳವಣಿಗೆ. ಅದು ಏನು ಅನ್ನೋದು ಜನತೆಗೆ ಅರ್ಥ ಆಗುವಂತ ಅವಶ್ಯಕತೆ ಇದೆ. ಇಡೀ ದೇಶದ ಸ್ವಾತಂತ್ರ್ಯ ಚಳುವಳಿಯಿಂದ ಇಲ್ಲಿವರೆಗೂ ನೋಡಿದಾಗಲೂ ಕೂಡ RSS ಈ ದೇಶದ ನೆಲಮೂಲದ ಸಮಸ್ಯೆಗಳ ಕುರಿತಂತೆ ಮಾತನಾಡಿದಂತಹ ಉದಾಹರಣೆಗಳು ನಮ್ಮ ಎದುರುಗಡೆ ಸಿಕ್ಕಲ್ಲ. ಅದಷ್ಟಕ್ಕೆ ಅದೇ ಏನನ್ನೋ ಹೇಳ್ಕೊಳ್ತದೆ. ಇವತ್ತಿಗೂ ಕೂಡ ಅದು ಈ ದೇಶ ಪ್ರೇಮವನ್ನ ಹೇಳ್ತಾನೆ, ಈ ದೇಶದ ಧ್ವಜವನ್ನು ಒಪ್ಪೋದಿಲ್ಲ, ಈ ದೇಶದ ರಾಷ್ಟ್ರಗೀತೆಯನ್ನು ಅದು ಒಪ್ಪೋದಿಲ್ಲ. ಸ್ವತಃ ತನ್ನ ಕಚೇರಿಯ ಮೇಲೆ ನಾಗ್ಪುರದ ಕೇಂದ್ರ ಕಚೇರಿಯಲ್ಲಿ 2001ರವರೆಗೆ ಅದರ ಧ್ವಜ ಹಾರಿಸಿರಲಿಲ್ಲ. ಬಿಜೆಪಿಯ ಕರ್ನಾಟಕದ RSS ಕಚೇರಿಯಲ್ಲಿ 1994ರವರೆಗೆ ಅದ ತ್ರಿವರ್ಣ ಧ್ವಜವನ್ನು ಹಾರಿಸಿರಲಿಲ್ಲ. ಅಷ್ಟೇ ಅಲ್ಲದೆ ಅವರ ಚಟುವಟಿಕೆಗಳಿದಾವಲ್ಲ, ಏನು ಜಾತಿ ತಾರತಮ್ಯ ನಿವಾರಣೆಗಾಗಿ ಅವ್ರ ಚಟುವಟಿಕೆಗಳಿದಾವ, ಪಂಕ್ತಿ ಭೇದ ನಿವಾರಣೆಗಾಗಿ ಅವ್ರು ಕೆಲಸ ಮಾಡಿದಾರಾ, ದೇವದಾಸಿ ಪದ್ಧತಿ ನಿರ್ಮೂಲನೆಗಾಗಿ ಇದನ್ನು ಮಾಡಿದಾರಾ, ಮಡೆ ಸ್ನಾನದ ವಿರುದ್ಧ ಚಟುವಟಿಕೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಮಾಡಿದ್ದಾರೆ. ಯಾವುದಕ್ಕೆ ಮಾಡಿದ್ದಾರೆ? ಯಾರ ವಿರುದ್ಧ ಮಾಡಿದ್ದಾರೆ? ಏನ್ ಬೈಠಗಳನ್ನು ಏನ್ ಹೇಳ್ಕೊಡ್ತಾರೆ? ಅಲ್ಲಿ ಬೈಠಗಳನ್ನು ನಡೆಸ್ತಾರಲ್ಲ, ಅವ್ರು ಹೇಳ್ತಾ ಇದ್ರಿ ಯಾರು ಬೈಠಗಳನ್ನು ನಡೆಸ್ತೀವಿ, 10 ಜನ ಸೇರ್ಕೊಂಡು ಅದೇನೋ ದೊಣ್ಣೆ ಹಿಡ್ಕೊಂಡು ನಡೆಸುವ ಬೈಠಕಿನ ಜಾಗದಲ್ಲಿ ತ್ರಿವರ್ಣ ಧ್ವಜ ಅದನ್ನ ಹಾರಿಸ್ತೀರಾ? ಜನಗಣ ಮನ ಅಧಿ ನಾಯಕ ಜಯತಿ ರಾಷ್ಟ್ರಗೀತೆಯನ್ನು ಹಾರಿಸ್ತೀರಾ? ಈ ದೇಶದ ಸಂವಿಧಾನ ಎಲ್ಲರೂ ಕಾಪಾಡ್ತಾ ಇರೋದು ಸಂವಿಧಾನದ ಪೀಠಿಕೆಯನ್ನಾದ್ರೂ ಓದಿಸ್ತೀರಾ? ಆರ್ಟಿಕಲ್ಗಳನ್ನು ಪ್ರಚಾರ ಮಾಡಿಸ್ತೀರಾ? ಏನ್ ಮಾಡ್ತೀರಿ ನೀವು ಚಟುವಟಿಕೆಗಳನ್ನ? ಆ ಚಟುವಟಿಕೆಗಳನ್ನು ಮಾಡಿದ್ರೆ ಈ ದೇಶ ಪ್ರೇಮ ಸಂಘಟನೆ ಅಂತಂದ್ರೆ ನಾವು ನೀವೊಬ್ರು ಒಪ್ಕೊಳ್ಬಹುದು. ನಿಮ್ಮ ಅಜೆಂಡವೇ ಬೇರೆ, ಧರ್ಮ ದ್ವೇಷವನ್ನು ಹುಟ್ಟಾಕುವಂಥದ್ದು, ಜಾತಿ ಭೇದವನ್ನು ಹಾಗೇನೆ ಉಳಿಸ್ಕೊಳ್ಳುವಂಥದ್ದು, ಮೇಲು ಕೀಳುವನ್ನು ಹಾಗೇನೆ ಉಳ್ಕೊಳ್ಳುವಂಥದ್ದು, ಅನಗತ್ಯವಾಗಿ ಧರ್ಮ ದ್ವೇಷದ ಮುಖಾಂತರ ಅವ್ರನ್ನ ಕಂಡ್ರೆ ಇವರಾಗಬಾರ್ದು, ಇವ್ರನ್ನ ಕಂಡ್ರೆ ಅವರಾಗಬಾರ್ದು, ಈ ರೀತಿ ಕುತಂತ್ರಗಳನ್ನು ಮಾಡೋದಕ್ಕೆ ಒಂದು ಸಂಘಟನೆ ಕಟ್ಕೊಂಡಿದೀವಿ ಅಂದ್ರೆ ಏನಕ್ಕೆ ಬೇಕಂತ ಸಂಘಟನೆ? ನಿಮ್ಮಷ್ಟಕ್ಕೆ ನೀವು ಇದಕ್ಕೆ 100 ವರ್ಷ ಆಗ್ಬಿಟ್ಟಿದೆ, ಇದಕ್ಕೆ ಲಕ್ಷ ಹಂಗಾಗಿದೆ ಹಿಂಗಾಗಿದೆ, ಏನಾಗಿದೆ? ನಿಮ್ಗೆ 100 ವರ್ಷ ಆಗಿದೆಯೋ 200 ವರ್ಷ ಆಗಿದೆಯೋ ಅದು ಎತ್ತವ್ರಿಗೆ ಹೆಗ್ಣನೆ ಮುದ್ದು, ಅದು ಬೇರೆ ಪ್ರಶ್ನೆ. ನೀವೇನಾದ್ರೂ ಮಾಡ್ಕೊಳ್ಳಿ, ನಮಗೆ ಸಂಬಂಧಪಡಲ್ಲ. ಆದ್ರೆ 100 ವರ್ಷ ಆಗಿದೆ 200 ವರ್ಷ ಆಗಿದೆ, ಏನ್ ದಾಖಲೆಗಳು? ಎಲ್ಲಿ ನೋಂದಣಿ ಆಗಿದೆಯಾ? ಅಕೌಂಟಬಿಲಿಟಿ ಏನದ್ರದ್ದು? ಏನ್ ದಾಖಲೆ ಇದೆ? ಏನು ಇಲ್ಲ. ಸುಮ್ನೆ ಹಿಂಗೆ ಗುಡ್ಡ ಬೆಟ್ಟ ಏನ್ ತೋರ್ಸೋದು ನಮಗೆಲ್ಲ ಇದು ಭಾರಿ ಅಂತೆ ಕಂತೆಗಳನ್ನ ಕಟ್ಟೋದ್ರ ಮುಖಾಂತರ ಇಡೀ ದೇಶದ ಅಭಿವೃದ್ಧಿನ ತಡೀತಾ ಇದ್ದಾರೆ. ದೇಶ ಜಗತ್ತು ವಿಜ್ಞಾನ ತಂತ್ರಜ್ಞಾನ ಕಡೆ ಹೋಗ್ತಾ ಇದೆ. ಉದ್ಯೋಗ ನಿರುದ್ಯೋಗದ ಚರ್ಚೆ ಇವತ್ತು ಆಗ್ಬೇಕಾಗಿರೋದು, ಸಮಾನತೆಯ ಪ್ರಶ್ನೆಗಳು ಚರ್ಚೆ ಆಗ್ಬೇಕಾಗಿರೋದು, ಈ ದೇಶದ ಅನೇಕ ಪ್ರಶ್ನೆಗಳು ನಮ್ಮ ಎದುರುಗಡೆ ಇದಾವೆ. ಅದನ್ನ ಬಗ್ಗೆ ಚರ್ಚೆ ಮಾಡದೆ ದೇಶದ ಚುಕ್ಕಾಣಿ ಇವತ್ತು ಭಾಜಪದ ಕೈಯಲ್ಲಿದೆ. ಭಾಜಪ ಆ ಕೆಲಸವನ್ನು ಮಾಡೋದ್ರ ಬದಲಾಗಿ RSS ಬಗ್ಗೆ ಮಾತಾಡೋಕೆ ಕೂತಿದ್ದೆ. ನಾನು ನೋಡ್ತಾ ಇದ್ದೀನಿ ಈ ಡಿಸ್ಕಷನ್ ಇಷ್ಟು ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ಒಬ್ಬ RSS ನಾಯಕ ಇದು ನಾವು ಮಾಡ್ತಾ ಇದೀವಿ ಅಂತ ವಕ್ತಾರರಾಗಿ ಮಾತಾಡಿದ್ದು ಎಲ್ಲೂ ಇಲ್ಲ. ಇವರೇ ಪಾಪ ಬಿಜೆಪಿ ಅವರು ಇವರು ಬರ್ತಾರೆ. ಮುಖ ಇಲ್ಲ, ಮುಖವಾಡಗಳೇ ಬರ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಿರಂಗವಾಗಿ ಚಟುವಟಿಕೆಗಳನ್ನು ಮಾಡಿ ಅಶೋಕ್ ಅವರನ್ನು ಬಿಡ್ತೀರಿ, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಬಿಡ್ತೀರಿ, ಯಾರು ಬಿಜೆಪಿ ಸಿಟಿ ರವಿ ಇವ್ರು RSS ಏನಾಗದ್ರೆ ಸರಿ, ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ರು, ಸಿಂದಗಿಯಲ್ಲಿ ಪಾಕಿಸ್ತಾನದ ಧ್ವಜವನ್ನು ಹಾರಿಸಿದ್ದು RSS ನವರೇ ಅಂತ ಹೇಳಿದ್ರು. ವಿಕ್ರಮ್ ಸರ್, ಈ ಪ್ಯಾನೆಲ್ ಬಗ್ಗೆ ನಾನು ಹೇಳಬಲ್ಲೆ ಸರ್. ಈ ಪ್ಯಾನೆಲ್ಗೆ ಬಿಜೆಪಿ ನಾವು ವಕ್ತಾರರನ್ನ ಕಳಿಸೋದಿಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನಾವು ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ದೂರ ಉಳಿದಿದ್ದಾರೆ. ಹಾಗಾಗಿ ನನಗೆ ಗೊತ್ತಿಲ್ಲ ಬಿಜೆಪಿ ಅವರು ಯಾಕೆ ದೂರ ಉಳಿಬೇಕು ಅಂತ ನಿರ್ಧಾರ ಮಾಡೋದ್ರ ಅನ್ನೋದ್ರ ಬಗ್ಗೆ ನಂಗೆ ಉತ್ತರ ಇಲ್ಲ. ಬಟ್ ನಾನು ನಿಕೇತ್ ಅವ್ರಿಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಬಟ್ ಅನಂತ್ ನಾಯಕ್ ಅವರು ಒಂದಷ್ಟು ವಿಚಾರಗಳನ್ನು ಮುನ್ನೆಲೆಗೆ ತಂದಿರೋದ್ರಿಂದ ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಬಹುಶಃ ವಿಕ್ರಮ್ ಫಡ್ಕೆ ಸರ್. ಸಂವಿಧಾನ ವಿರೋಧಿ RSS, ರಾಷ್ಟ್ರ ಧ್ವಜ ವಿರೋಧಿ RSS, ರಾಷ್ಟ್ರಗೀತೆಯ ವಿರೋಧಿ RSS, ಇದು ಈಗಲ್ಲ ಸರ್, ಅನೇಕ ವರ್ಷಗಳಿಂದಲೂ ಕೂಡ ಇಂಥದ್ದೊಂದು ಆರೋಪ RSS ಮೇಲೆ ಬರ್ತಲೇ ಇದೆ. ಇದಕ್ಕೆ ಜೊತೆಯಲ್ಲೇ ಅನಂತ್ ನಾಯಕ್ ಅವರು ಕೇಳಿದ ಮತ್ತೊಂದು ಪ್ರಶ್ನೆ, RSS ಇಂದ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಅನ್ನೋದು ಏನಿದೆ? ಶಾಖೆಗಳನ್ನ ಮಾಡಿ ಏನ್ ಕಲಿಸ್ಕೊಡ್ತಿದ್ದಾರೆ, ಅದರಿಂದ ದೇಶ ಏನ್ ಉದ್ಧಾರ ಆಗ್ತಿದೆ? ಈ ಪ್ರಶ್ನೆಗೂ ಉತ್ತರ ಬೇಕು. ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಮತ್ತೆ ದೇಶಕ್ಕೆ ಗೊತ್ತಿಲ್ಲ ಅಂತೇನಿಲ್ಲ, ಪಾಪ ಪ್ರಶ್ನೆ ಕೇಳಿರೋರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಆಗ್ಲಿ, ಆದ್ರೂ ಮತ್ತೊಂದ್ಸಲಿ ಹೇಳ್ಬಿಡೋಣ ಎಲ್ಲರ ವಿಚಾರಕ್ಕೂ. ನಾನು ಸಂಘದ ಕಾರ್ಯಕರ್ತ, ನಾನು ಸ್ವಯಂ ಸೇವಕ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಾನು ಸ್ವಯಂ ಸೇವಕ ಇದ್ದೀನಿ ಅಂತ ಹೇಳಿದ್ದಾರೆ. ಆದ್ರಿಂದ ಸಂಘ ಏನ್ ಕೆಲಸ ಮಾಡ್ತಾ ಇದೆ? ಸಂಘ ಮಾಡ್ತಾ ಇರುವಂತದ್ದು ವ್ಯಕ್ತಿತ್ವ ನಿರ್ಮಾಣದ ಕೆಲಸ ಮಾಡ್ತಾ ಇದೆ. ವ್ಯಕ್ತಿತ್ವ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅನ್ನೋದು ಸಂಘದ ಒಂದು ಉದ್ದೇಶ. ಇದಕ್ಕಿಂತ ಹೆಚ್ಚು ಅಥವಾ ಇದಕ್ಕಿಂತ ಕಮ್ಮಿ ಬೇರೆ ಇಲ್ಲ. ವ್ಯಕ್ತಿನ ನಿರ್ಮಾಣ ಮಾಡಬೇಕು, ಒಳ್ಳೆ ಸಜ್ಜನ ವ್ಯಕ್ತಿ ಆಗಬೇಕು, ನಮ್ಮ ದೇಶಕ್ಕೆ ಒಳ್ಳೆ ಕೆಲಸ ಮಾಡುವಂತ ವ್ಯಕ್ತಿ ಆಗಬೇಕು. ಅದೇ ಸಂಘದ ಉದ್ದೇಶ. ಫುಲ್ ಸ್ಟಾಪ್ ಅಲ್ಲಿಗೆ.
ಅದಕ್ಕೆ ಇನ್ನೇನ್ ಮಾಡಿದ್ರು, ಅವ್ರು ಹೇಳಿದ್ರು ಬಹಿರಂಗವಾಗಿ ಅಲ್ಲಿ ಬಂದ್ ಚರ್ಚೆ ಮಾಡಿ, ಇಲ್ಲಿ ಬಂದ್ ಚರ್ಚೆ ಮಾಡಿ, ಇದನ್ ಮಾಡಿ. ಬಹಿರಂಗವಾಗಿ ಚಟುವಟಿಕೆ ಮಾಡ್ಬೇಕು ಅಂತಂದ್ರೆ ಅದನ್ನ ನಿಷೇಧ ಮಾಡೋಣ ಅಂತ ಒಂದ್ ಕಡೆಗೆ ಹೇಳ್ತಾರೆ. ಚಟುವಟಿಕೆ ಮಾಡದೇ ಇದ್ರೆ ಏನ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಆಯ್ತಾ? ಆದ್ರಿಂದ ಹೇಳ್ತೀನಿ ನೋಡಿ, ಸಂಘದಿಂದ ಪ್ರೇರಿತವಾದಂತ ನೂರಾರು ಸಂಸ್ಥೆಗಳಿದಾವೆ. ವನವಾಸಿ ಕಲ್ಯಾಣ ಆಶ್ರಮ ಅಂತ ಇದೆ, ಆದಿವಾಸಿಗಳ ನಡುವೆ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆ 50-60 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಸಮಾನತೆ ಅದು ಇದು ಅಂತ ಹೇಳ್ತಾ ಇದಾರಲ್ಲ, ಸಾಮರಸ್ಯ ಅಂತ ಹೇಳಿ ಒಂದು ಸಂಘಟನೆ ಇದೆ, ಸಂಘದಿಂದ ಪ್ರೇರಿತವಾಗಿರುವಂಥದ್ದು. ಭೇದ ಭಾವ ಮೇಲು ಕೀಳು ಇರಬಾರ್ದು ಅನ್ನೋದಕ್ಕೆ ಈಗ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂತೆಲ್ಲ ಮಾತಾಡ್ತಾ ಇದಾರಲ್ಲ, ಭಾರತೀಯ ಮಜ್ದೂರ್ ಸಂಘ ಅಂತ ಇದೆ. ನಮ್ಮ ತಂದೆಯವರು 1977 ನಿಂದ 1989 ತನಕ ಸೆಕ್ರೆಟರಿ ಆಗಿದ್ರು ಕರ್ನಾಟಕದಲ್ಲಿ ಭಾರತೀಯ ಮಜ್ದೂರ್ ಸಂಘಕ್ಕೆ. ನಾನು ಹತ್ತಿರದಿಂದ ಏನೇನ್ ಚಟುವಟಿಕೆ ಮಾಡಿದ್ದಾರೆ ಅಂದ್ರೆ ಕಾರ್ಮಿಕರ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡಿದ್ದೀನಿ. ನಾನು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತ ಆಗಿದ್ದೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಹಾಗೇನೆ ಸಂಸ್ಕೃತ ಭಾರತಿ ಅಂತಿದೆ, ಹಾಗೆ ನೂರಾರು ಸಂಘಟನೆಗಳು, ಮತ್ತೆ ವಿದ್ಯಾಲಯಗಳು, ಎಷ್ಟು ಎಜುಕೇಶನ್ ಸಂಸ್ಥೆಗಳು, ಸಂಘ ಅಂತಲ್ಲ, ಸಂಘದಿಂದ ಪ್ರೇರಿತವಾದಂತಹ ವ್ಯಕ್ತಿಗಳನ್ನ ನಡೆಸ್ತಾ ಇದ್ದಾರೆ. ಸಮಾಜದಲ್ಲಿ ನೂರಾರು ಸಂಸ್ಥೆಗಳಿದಾವೆ. ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಬನ್ನಿ ನೀವು ಶಾಖೆಗೆ ಬನ್ನಿ, ಅನಂತವ್ರೆ ನೀವು ಬನ್ನಿ ನೋಡಿ. ನಮ್ಮಲ್ಲಿ ಯಾರ್ದು ಜಾತಿ ಕೇಳಲ್ಲ, ಏನು ಕೇಳಲ್ಲ. ಆಯ್ತು, ಶಾಖೆನಲ್ಲಿ ಏನ್ ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಹೇಳ್ತೀನಿ, ಇದೊಂದು ಒಳ್ಳೆ ಅವಕಾಶ ಅನ್ನೋದಕ್ಕೆ ಹೇಳ್ತೀನಿ. ಎಲ್ಲರೂ ಒಂದ್ಸಲಿ ಒಂದ್ ಗ್ರೌಂಡಿಗೆ ಹೋಗ್ತೀವಿ ಪ್ರತಿ ದಿವಸ, ಒಂದ್ ಹೊತ್ತಿಗೆ ನಿಗದಿ ಮಾಡಿರುವಂತ ಹೊತ್ತಿಗೆ. ಹೋದ ತಕ್ಷಣನೇ ಒಂಚೂರು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ತೀವಿ, ಒಂದ್ 13 ಸೂರ್ಯ ನಮಸ್ಕಾರ ಹಾಕ್ತಿವಿ, ಯೋಗಾಸನ ಮಾಡ್ತೀವಿ, ಆಮೇಲೆ ಒಂದಿಷ್ಟು ಆಟ ಆಡ್ತೀವಿ, ಖೋ ಆಡ್ತೀವಿ, ಕಬಡ್ಡಿ ಆಡ್ತೀವಿ. ಖುಷಿಯಾಗಿ ಒಳ್ಳೆ ಯುವಕರು, ತರುಣರು, ಬಾಲಕರು, ವಯಸ್ಸಾದವರು ಎಲ್ಲರೂ ಬರ್ತಾರೆ. ಆರೋಗ್ಯ ಚೆನ್ನಾಗಾಗತ್ತೆ. ಆಮೇಲೆ ತಂತ್ರಜ್ಞಾನ, ವಿಜ್ಞಾನ ಇದರಿಂದ ದೂರ ಇಡ್ತಿದ್ದೀರಿ. RSS ಗೆ ಜಾಯಿನ್ ಆಗ್ತಾ ಇರುವ ಶಾಖೆಗಳಿಗೆ ಬರ್ತಕ್ಕಂತ ಮಕ್ಕಳು, ಯುವಕರನ್ನ ಅಭಿವೃದ್ಧಿಯಿಂದ ದೂರ ಇಡ್ತಿದ್ದೀರಿ. ಹಿಂದೆ ಮನುಸ್ಮೃತಿ ಅದ್ರ ಕಡೆ ಕರ್ಕೊಂಡು ಹೋಗ್ತಿದ್ದೀರಿ ಅನ್ನೋ ಆರೋಪ ಕೂಡ ಇದೆ ಸರ್. ಆರೋಪ ಮಾಡೋರು ಸಿದ್ಧ ಮಾಡ್ಬೇಕು, ಪ್ರೂಫ್ ಮಾಡ್ಬೇಕು. ಇಲ್ದೇ ಇರೋದನ್ನ ನಾನು ಇಲ್ಲ ಅಂತ ನಾನು ಹೇಗೆ ಹೇಳಿ? ಆಯ್ತಾ? ಅವ್ರು ಮಾಡ್ಲಿ ಪ್ರೂಫ್. ಆ ತರದ್ದೇನಾದ್ರು ಇದ್ರೆ ದಾಖಲೆ ಒದಗಿಸ್ಲಿ. ಮೊದಲನೇದು. ಎರಡನೇದು, ಇನ್ನೂ ಏನ್ ಶಾಖೆನಲ್ಲಿ ಕೇಳ್ತಾ ಇದ್ದೀರಲ್ಲ ಅದನ್ನು ಹೇಳ್ಬಿಡ್ತೀನಿ. ಒಳ್ಳೆ ಸುಭಾಷಿತ, ಬಸವಣ್ಣವರ ವಚನ, ಬುದ್ಧನ ವಾಕ್ಯಗಳು, ಇವೆಲ್ಲವನ್ನೂ ಹೇಳುತ್ತೆ ಶಾಖೆನಲ್ಲಿ. ನೀವು ಬನ್ನಿ ಸರ್. ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಕಾರ ಬಸವ ತತ್ವಕ್ಕೂ RSSಗೂ ಸಂಬಂಧನೇ ಇಲ್ಲ, ಎರಡು ತದ್ವಿರುದ್ಧವಾದದ್ದು ಅನ್ನೋದು. ಏನೋ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಏನೋ ಹೇಳಿದ್ದಾರೆ. ಸರಿ, ಹತ್ತಿರದಿಂದ ಏನೇನ್ ಚಟುವಟಿಕೆ ಮಾಡಿದ್ದಾರೆ ಅಂದ್ರೆ ಕಾರ್ಮಿಕರ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡಿದ್ದೀನಿ. ನಾನು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತ ಆಗಿದ್ದೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಹಾಗೇನೆ ಸಂಸ್ಕೃತ ಭಾರತಿ ಅಂತಿದೆ, ಹಾಗೆ ನೂರಾರು ಸಂಘಟನೆಗಳು, ಮತ್ತೆ ವಿದ್ಯಾಲಯಗಳು, ಎಷ್ಟು ಎಜುಕೇಶನ್ ಸಂಸ್ಥೆಗಳು, ಸಂಘ ಅಂತಲ್ಲ, ಸಂಘದಿಂದ ಪ್ರೇರಿತವಾದಂತಹ ವ್ಯಕ್ತಿಗಳನ್ನ ನಡೆಸ್ತಾ ಇದ್ದಾರೆ. ಸಮಾಜದಲ್ಲಿ ನೂರಾರು ಸಂಸ್ಥೆಗಳಿದಾವೆ. ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಬನ್ನಿ ನೀವು ಶಾಖೆಗೆ ಬನ್ನಿ, ಅನಂತವ್ರೆ ನೀವು ಬನ್ನಿ ನೋಡಿ. ನಮ್ಮಲ್ಲಿ ಯಾರ್ದು ಜಾತಿ ಕೇಳಲ್ಲ, ಏನು ಕೇಳಲ್ಲ. ಆಯ್ತು, ಶಾಖೆನಲ್ಲಿ ಏನ್ ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಹೇಳ್ತೀನಿ, ಇದೊಂದು ಒಳ್ಳೆ ಅವಕಾಶ ಅನ್ನೋದಕ್ಕೆ ಹೇಳ್ತೀನಿ. ಎಲ್ಲರೂ ಒಂದ್ಸಲಿ ಒಂದ್ ಗ್ರೌಂಡಿಗೆ ಹೋಗ್ತೀವಿ ಪ್ರತಿ ದಿವಸ, ಒಂದ್ ಹೊತ್ತಿಗೆ ನಿಗದಿ ಮಾಡಿರುವಂತ ಹೊತ್ತಿಗೆ. ಹೋದ ತಕ್ಷಣನೇ ಒಂಚೂರು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ತೀವಿ, ಒಂದ್ 13 ಸೂರ್ಯ ನಮಸ್ಕಾರ ಹಾಕ್ತಿವಿ, ಯೋಗಾಸನ ಮಾಡ್ತೀವಿ, ಆಮೇಲೆ ಒಂದಿಷ್ಟು ಆಟ ಆಡ್ತೀವಿ, ಖೋ ಆಡ್ತೀವಿ, ಕಬಡ್ಡಿ ಆಡ್ತೀವಿ. ಖುಷಿಯಾಗಿ ಒಳ್ಳೆ ಯುವಕರು, ತರುಣರು, ಬಾಲಕರು, ವಯಸ್ಸಾದವರು ಎಲ್ಲರೂ ಬರ್ತಾರೆ. ಆರೋಗ್ಯ ಚೆನ್ನಾಗಾಗತ್ತೆ. ಆಮೇಲೆ ತಂತ್ರಜ್ಞಾನ, ವಿಜ್ಞಾನ ಇದರಿಂದ ದೂರ ಇಡ್ತಿದ್ದೀರಿ. RSS ಗೆ ಜಾಯಿನ್ ಆಗ್ತಾ ಇರುವ ಶಾಖೆಗಳಿಗೆ ಬರ್ತಕ್ಕಂತ ಮಕ್ಕಳು, ಯುವಕರನ್ನ ಅಭಿವೃದ್ಧಿಯಿಂದ ದೂರ ಇಡ್ತಿದ್ದೀರಿ. ಹಿಂದೆ ಮನುಸ್ಮೃತಿ ಅದ್ರ ಕಡೆ ಕರ್ಕೊಂಡು ಹೋಗ್ತಿದ್ದೀರಿ ಅನ್ನೋ ಆರೋಪ ಕೂಡ ಇದೆ ಸರ್. ಆರೋಪ ಮಾಡೋರು ಸಿದ್ಧ ಮಾಡ್ಬೇಕು, ಪ್ರೂಫ್ ಮಾಡ್ಬೇಕು. ಇಲ್ದೇ ಇರೋದನ್ನ ನಾನು ಇಲ್ಲ ಅಂತ ನಾನು ಹೇಗೆ ಹೇಳಿ? ಆಯ್ತಾ? ಅವ್ರು ಮಾಡ್ಲಿ ಪ್ರೂಫ್. ಆ ತರದ್ದೇನಾದ್ರು ಇದ್ರೆ ದಾಖಲೆ ಒದಗಿಸ್ಲಿ. ಮೊದಲನೇದು. ಎರಡನೇದು, ಇನ್ನೂ ಏನ್ ಶಾಖೆನಲ್ಲಿ ಕೇಳ್ತಾ ಇದ್ದೀರಲ್ಲ ಅದನ್ನು ಹೇಳ್ಬಿಡ್ತೀನಿ. ಒಳ್ಳೆ ಸುಭಾಷಿತ, ಬಸವಣ್ಣವರ ವಚನ, ಬುದ್ಧನ ವಾಕ್ಯಗಳು, ಇವೆಲ್ಲವನ್ನೂ ಹೇಳುತ್ತೆ ಶಾಖೆನಲ್ಲಿ. ನೀವು ಬನ್ನಿ ಸರ್. ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಕಾರ ಬಸವ ತತ್ವಕ್ಕೂ RSSಗೂ ಸಂಬಂಧನೇ ಇಲ್ಲ, ಎರಡು ತದ್ವಿರುದ್ಧವಾದದ್ದು ಅನ್ನೋದು. ಏನೋ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಏನೋ ಹೇಳಿದ್ದಾರೆ. ಸರಿ